ನಮಸ್ಕಾರ ರೈತ ಬಾಂಧವರೇ, ಭಾರತ ಸರ್ಟಿಸ್ ಕಂಪನಿಯ ಟೋಕಿ ಈಗ ಹೊಸ ಆವಿಷ್ಕಾರದೊಂದಿಗೆ ಟೋಕಿ ಅಲ್ಟ್ರಾ ಆಗಿದೆ. ಹೌದು ಸರ್. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ. ನಾವು ಭಾರತ್ ಸರ್ಟಿಸ್ ಅಗ್ರಿ ಸೈನ್ಸ್ ಲಿಮಿಟೆಡ್ ಕಂಪ್ನಿಯಿಂದ, ನನ್ನ ಹೆಸರು ಶಿವನಗೌಡ ಪಾಟೀಲ್. ನಾವಿತ್ತು ಕೊಪ್ಪಳ ಜಿಲ್ಲೆ, ಕೊಪ್ಪಳ ತಾಲೂಕು ಹ್ಯಾಟಿ ಮುಂಡ್ರಿಗಿ ಗ್ರಾಮಕ್ಕೆ ಬಂದಿದ್ದೀವಿ. ಇವ್ರ ಹೆಸರು ನಿಂಗಪ್ಪ ಕಂಪ್ಲಿ ಅಂತ. ನಮಸ್ಕಾರ ನಿಂಗಪ್ಪ ಅವರೇ. ನಮಸ್ಕಾರ. ನಾವು ಇವ್ರಿಗೆ 15 ದಿವಸದ ಹಿಂದೆ ನಮ್ಮ ಟೋಕಿ ಅಲ್ಟ್ರಾನ ಮೆಕ್ಕೆಜೋಳ ಬೆಳೆಗೆ ಡೆಮೋ ಮಾಡಿಸಿದ್ವಿ. ರಿಸಲ್ಟ್ ಯಾವ ರೀತಿ ಬಂತು ಅಂತ ಅವ್ರ ಕಡೆಯಿಂದನೇ ಕೇಳೋಣ. ನಮಸ್ಕಾರ ನಿಂಗಪ್ಪ ಅವರೇ. ನಮಸ್ಕಾರ ಸರ್. ನಾವು ಒಂದು ಇದನ್ನು ಡೆಮೋ ಮಾಡಿಸಿದ್ವಿ ಸರ್ ನಿಮಗೆ. ಯಾವ ರೀತಿ ಬೆಳೆಸಿದ್ರೆ ಅದನ್ನು? ಸರ ಒಂದು 15 ದಿನ ಆಯ್ತು ಸರ್. ನಾವು ಈಗ ಬಡ್ಡಿಗಳಿಗೆ ಅಂತ ಕೊಟ್ಟಿದ್ರು ಸರ್ ನಮಗೆ. ಅದನ್ನು ಹಾಕಿವಿ. ಈಗ 15 ದಿನದಾಗ ಬೇರು ಚೆನ್ನಾಗಿ ಬಂದ ಸರ್. ಈಗ ಇದು ಒಂದು ಮಡಿಗೆ ಹಾಕಿದ್ವಿ ಸರ್. ಈ ಮಡಿಗೆ ಹಾಕಿರಿ? ಇದು ನಾವು ಟೆಸ್ಟ್ ಮಾಡಕ್ಕೆ ಸರ್ ಹೇಳಿದ್ರೆ ಈ ಮಡಿಗೆ ಹಾಕಿವಿ. ಆಚೆ ಕಡೆಗೆ ಹಾಕಿಲ್ಲ ಸರ್. ಆ ಕಡೆಗೆ ಹಾಕಿಲ್ಲ? ಹಾಕಿಲ್ಲ. ಈಗ ಗೊಬ್ಬರದ ಕಲಿಸಿ ಹಾಕಿರಿ ಅದನ್ನು? ಹೌದು ಸರ್, ಗೊಬ್ಬರದಾಗ ಕಲಿಸಿ ಹಾಕಿವಿ. ಯಾವ ಗೊಬ್ಬರದಾಗ ಕಲಿಸಿರಿ? ಇದು ಹೀರೆ ಗೊಬ್ಬರದಾಗ ಹಾಕಿ ಸರ್. ಹೀರೆ ಗೊಬ್ಬರದ ಕಲಿಸಿ ಹಾಕಿರಿ. ಈ ಮಡಿಗೆ ಹಾಕಿರಿ? ಇದು ಒಂದು ಮಡಿಗೆ ಹಾಕಿವಿ ಸರ್. ಎಷ್ಟೈತೆ ಸರ್ ಇದು? ಈ ಮಡಿ ಒಂದು ಸ್ವಲ್ಪ ಅರ್ಧ ಎಕರೆ ಸ್ವಲ್ಪ ಕಮ್ಮಿ ಆಕತ್ತೆ ಸರ್. ಅರ್ಧ ಎಕರೆ ಕಡಿಮೆ ಆಗುತ್ತೆ. ಆ ಕಡೆ ಅಲ್ರಿ ಅದು ಒಂದು ಅರ್ಧ ಎಕರೆ. ಅರ್ಧ ಎಕರೆ ಒಟ್ಟು ಇದು ನಿಮ್ಗೆ ಹಾಕಿರಿ. ಹಾಕಿದಕ್ಕೆ ಏನು ಡಿಫ್ರೆನ್ಸ್ ಇದೆ ಸರ್ ಅದಕ್ಕೆ ಇದಕ್ಕೆ ನಿಮ್ಗೆ? ಈಗ ಅದಕ್ಕೆ ಭಾಳ ಚೇಂಜಸ್ ಐತೆ ಸರ್. ಚೇಂಜಸ್ ಇದು ಬೇರಾಗ ಬರಿ ಬಂದ ಸರ್. ಕಪ್ಪು ಐತೆ ರೀ, ಎಲೆ ಹಸಿರು ಬಂದೈತಿ. ಎಲೆ ಬೇರು ಚೆನ್ನಾಗಿ ಬಂದ ಸರ್. ಬೇರು ಚೆನ್ನಾಗಿ ಬಂದ, ಎಲೆ ಹಚ್ಚ ಹಸಿರು ಐತೆ. ಹಸಿರು ಐತೆ ಸರ್. ಬೆಳವಣಿಗೆ ಬೆಳವಣಿಗೆ ಚಲೋ ಐತೆ ಸರ್. ಬೆಳವಣಿಗೆ ಚಲೋ ಐತೆ ಸರ್. ಬೆಳವಣಿಗೆ ಚೆನ್ನಾಗೈತೆ. ಬೇರೆ ರೈತರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ಸರ್ ಇದ್ರ ಬಗ್ಗೆ? ಸರ್ ನಾವು ಮತ್ತೆ ಇದನ್ನ ನೋಡಿಕೊಂಡು ಬೇರೆ ರೈತರಿಗೆ ನಾವು ಹೇಳ್ತೀವಿ ಸರ್. ಹೇಳ್ತೀರಿ? ರಿಸಲ್ಟ್ ಬೇರೆ ರೈತರಿಗೆ ಹೇಳ್ಬೋದು? ಹೇಳ್ತೀವಿ ಸರ್. ಆಗಲೇ ಸರ್ ಮತ್ತೆ ಈಗ ನಮ್ಮ ಒಬ್ಬರಿಂದ ಮತ್ತೆ ಇನ್ನು ರೈತರು ಕೇಳ್ತಾರೆ ಸರ್, ನೀವೇನು ಹಾಕಿದ್ರಿ ಹೆಂಗೆ ಅಂತಂದು ಹೇಳಿ ನೋಡ್ತಾರೆ, ಬೆಳೆ ಕೇಳ್ತಾರೆ. ಮತ್ತು ನಾವು ಹಿಂಗೆ ಅಂತೀವಿ. ಮತ್ತು ಅವ್ರ ಸರ್ ಕರೆಸಿ ಇದು ಮಾಡ್ತೀವಿ ಸರ್. ನಿಮ್ಗಂತೂ ಚೆನ್ನಾಗಿ ಈ ಮುಂದೆ ಬೆಳೆಗೆ ನಾವು ಅವ್ರ ಕೂಡ ಏನೇನು ಕರೆಸಿ ಅದು ಏನೇನು ಬೇಕು ಇದೇ ರೀತಿ ನಾವು ಇದು ಮಾಡ್ತೀವಿ ಸರ್. ಮಾಡ್ತೀರಾ? ಆಗಲೇ ಗಿಡ ಕಿತ್ತಿ ನೋಡಿದ್ವಿ ನಾವು, ನಿಮಗೆ ಕಿತ್ತಿ ತೋರಿಸಿದೆ. ನೀವೇ ತೋರಿಸ್ಬಿಡ್ರಿ ಸರ್ ಇದಕ್ಕೆ ಏನು ಡಿಫ್ರೆನ್ಸ್ ಐತೆ ಅಂತ ಇದು ಸರ್. ಇದಕ್ಕೆ ಹಾಕಿವಿ ಸರ್. ಅದನ್ನ ಸರ್ ಕೊಟ್ಟಿದ್ರೆ ಇದಕ್ಕೆ ಹಾಕಿವಿ ಸರ್. ಇದು ಬೇರೆ ಹೆಂಗೈತೆ ನೋಡಿ ಸರ್. ಇದು ಬೇರಾಗ ಹೆಂಗೆ ಬಂದ ಸರ್, ಇದು ಕಪ್ಪಾಗ್ಯಾಗ ಬೇರೆ ಚೆನ್ನಾಗಿರುತ್ತೆ. ಇದು ಸರ್ ಇದಕ್ಕೆ ಹಾಕಿಲ್ಲ ಸರ್. ಇದಕ್ಕೆ ಹಾಕಿಲ್ಲ? ಇದಕ್ಕೆ ಹಾಕಿಲ್ಲ ಸರ್. ತೋರಿಸ್ರಿ ಸರ್, ಜೂಮ್ ಮಾಡಿ ಸ್ವಲ್ಪ ಇಲ್ಲಿ ಬೇರ್ನ. ರೈತ ಬಾಂಧವರು ನೀವು ಗಮನಿಸ್ಬೋದು, ಇಲ್ಲಿ ಇವ್ರು ತೋರಿಸ್ತಿದ್ದಾರೆ ನೋಡಿ. ಎಲ್ಲ ಬಿಳಿ ಬೇರುಗಳು ಇಲ್ಲಿ ಬರ್ತಾಯಿದೆ ನೋಡಿ. ಈ ಕಡೆ ಎಲ್ಲ ಈಗ ಇಲ್ಲಿದೆ ನೋಡಿ, ಹೊಸ ಬಿಳಿ ಬೇರುಗಳು ಇದೆ ಇದಕ್ಕೆ. ಆಮೇಲೆ ಇದಕ್ಕೆ ಡಿಫ್ರೆನ್ಷಿಯೇಷನ್ ಅಂದರೆ ಇದು ಕಾಂಡ ತುಂಬ ದಪ್ಪ ಆಗಿದೆ, ಬೆಳವಣಿಗೆನೇ ಚೆನ್ನಾಗಿ ಬಂದಿದೆ. ಇದಕ್ಕೆ ಹಾಕಿಲ್ಲ ಇವರು. ಇದಕ್ಕೆ ಹಾಕಿಲ್ಲ. ಇದು ಬೇರೆ ಕಮ್ಮಿ ಐತೆ ಸರ್. ಇದು ಬೆಳವಣಿಗೆನೂ ಕಮ್ಮಿ ಐತೆ ಸರ್. ಬೆಳವಣಿಗೆ ಕಡಿಮೆ ಐತಿ. ಇದಕ್ಕೆಲ್ಲ ಹೊಸ ಬೇರು ಜಾಸ್ತಿ ಅದಾವೆ, ಬೆಳೆ ಬೇರುಗಳ ಸಂಖ್ಯೆ ಜಾಸ್ತಿ ಅದಾವೆ. ಹೌದು ಸರ್. ಇದಕ್ಕೆ ಕಡಿಮೆ ಅದಾವೆ. ಕಡಿಮೆ ಅದಾವೆ ಸರ್. ಆ ದಿಂಡೂ ಸಣ್ಣ ಐತೆ ನೋಡ್ರಿ ಸರ್. ದಿಂಡು ಸಣ್ಣ ಐತಿ. ಈಗ ಏನು ಅನ್ಸುತ್ತೆ ಸರ್ ಅದಕ್ಕೆ ನಿಮಗೆ ವ್ಯತ್ಯಾಸ ಇವಾಗ? ಸರ್ ಇದು ಚೆನ್ನಾಗಿ ಬಂದ ಸರ್. ಈ ಸಲ ನಾವು ಸುಗ್ಗಿಗೆ ಅದು ನಿಮ್ಮ ಕೂಟ ತರಿಸಿ ಹಾಕ್ಯಂತೀವಿ ಸರ್. ತರಿಸಿ ಹಾಕೊಂತಾರೆ. ಈಗ ತೋರಿಸ್ತೀರಾ ಸರ್ ಇದು ಹಾಕಿದ್ದೆಲ್ಲ ಹೊಲನ? ಹಾಂ ಸರ್. ಈ ಮಡಿಗೆಲ್ಲ ಹಾಕಿರಿ ನೀವು? ಈ ಮಡಿಗೆ ಅಷ್ಟು ಹಾಕಿ ಸರ್. ಇಲ್ಲ ಚೆನ್ನಾಗಿ ಬೆಳವಣಿಗೆ ಬಂದೈತೆ ರೀ? ಚಲೋ ಬಂದ ಸರ್. ಇದು ಅಷ್ಟು ಈ ಮಡಿಗೆ ಹಾಕಿವಿ ಸರ್. ಯಾವ್ದು ಸರ್ ಬೀಜ ಇದು? ಸರ್ 9178 ಸರ್. 9178 ಡಿಕಾಲ್ಪ ಸರ್. ಈಗ ಹಾಕ್ಲಾರ್ದು ತೋರಿಸ್ತೀರಾ ಸರ್ ಯಾವ ಕಡೆ ಹಾಕಿಲ್ಲ ಅಂತೇಳಿ? ಹಾಂ ಸರ್, ಆಯ್ತು. ಎಷ್ಟು ದಿವಸದ ಸರ್ ಬೆಳೆ ಇದು? ಸರ್ ತಿಂಗಳ ಮೇಲೆ ಒಂದು 6 ದಿನ ಐತೆ ನೋಡಿ ಸರ್. ತಿಂಗಳ ಮೇಲೆ 6 ದಿವಸ? ಒಂದು ತಿಂಗಳ ಮೇಲೆ 6 ದಿನ ಐತಿ. ಹೋದ ತಿಂಗಳ 4ನೇ ತಾರೀಕಿಗೆ ಹಾಕಿವಿ ಸರ್. ಈ ಮಡಿಗೆ ಹಾಕಿಲ್ಲ? ಇದಕ್ಕೆ ಹಾಕಿಲ್ಲ ಸರ್. ಈ ಮಡಿಗೆ ಹಾಕಿಲ್ಲ ಸರ್.
ಗಮನಿಸ್ಬೋದು ರೈತ ಬಂದರೆ ನೋಡಿ ಆ ಕಡೆ ಹಾಕಿದ್ದು ಯಾವ ರೀತಿ ಇದೆ ನೋಡಿ ಸರ್. ಎಲ್ಲ ಚೆನ್ನಾಗಿ ಬೆಳವಣಿಗೆ ಆಗಿವೆ. ಇದಕ್ಕೆ ಹಾಕಿಲ್ಲ ಇವರು, ಈ ಮಡಿಗೆ ಹಾಕಿಲ್ಲ. ಇದು ಯಾವ ರೀತಿ ಬೆಳವಣಿಗೆ ಇದೆ, ಅದು ಯಾವ ರೀತಿ ಬೆಳವಣಿಗೆ ಇದೆ ಅಂತ ನೋಡ್ಬೋದು. ಡಿಫ್ರೆನ್ಸಿಯೇಷನ್ ಕಾಣುತ್ತೆ. ಇದಕ್ಕೆ ಹಾಕಿಲ್ಲ. ಇಲ್ಲ ಸರ್, ಹಾಕಿಲ್ರಿ. ಹಾಂ, ರಿಸಲ್ಟ್ ನಿಮ್ಮ ತುಂಬ ಕಣ್ಣು ಮುಂದೆನೇ ಇದೆ ಸರ್. ಏನು ಹೇಳ್ತೀರಾ ಸರ್ ಇನ್ನೊಮ್ಮೆ ರೈತರಿಗೆ ಇದಕ್ಕೆ ಬಗ್ಗೆ? ಸರ ಈಗ ನಾವು ಇದು ಚೆನ್ನಾಗಿ ಬಂದ ಸರ್, ನಮಗೆ ಚೆನ್ನಾಗಿ ಬಂದ. ಹಾಂ, ರೈತ ಬಾಂಧವರೇ ಗಮನಿಸ್ಬೋದು. ಅದು ಇದನ್ನೇ ಲಿಟ್ರ್ ಇನ್ನೊಂದು ಇತ್ತಲ್ಲ ಈ ಕಡೆ ಐತ್ರೆ ತೊಂಬರಿ ಅದು ತೊಂಬತ್ತಂತಲ್ರಿ. ಗಮನಿಸ್ಬೋದು ನೀವು. ಆ ಮೆಕ್ಕೆಜೋಳ ಬೆಳೆಗೆ ಅದಕ್ಕೆ ಡಿಫ್ರೆನ್ಸಿಯೇಷನ್ ತುಂಬ ಇದೆ. ಅದರಲ್ಲಿ ಬಿಳಿ ಬೇರುಗಳ ಸಂಖ್ಯೆ ತುಂಬ ಜಾಸ್ತಿ ಬೆಳವಣಿಗೆ ಬಂದಿದೆ. ಇದರಲ್ಲಿ ಬಿಳಿ ಬೇರುಗಳ ಸಂಖ್ಯೆ ಜಾಸ್ತಿ ಇಲ್ಲ. ಬೆಳವಣಿಗೆಗೂ ತುಂಬ ಡಿಫ್ರೆನ್ಸ್ ಇದೆ. ಇದು ನಮ್ಮದು ಟೋಕಿ ಅಲ್ಟ್ರಾ ಅಂತ ಅವರಿಗೆ ಅರ್ಧ ಎಕರೆಗೆ ನಾವು ಡೆಮೋ ಮಾಡಿಸಿದ್ವಿ. ಅವರಿಗೆ ಗೊತ್ತಾಗಲಿ ಅಂತ ಸಪ್ರೇಟ್ ಇನ್ನೊಂದು ಅರ್ಧ ಎಕರೆಗೆ ಮಾಡಿಸಿದ್ದಿಲ್ಲ. ಆ ಅರ್ಧ ಎಕರೆದಲ್ಲಿ ಅವರಿಗೆ ತುಂಬ ಉತ್ತಮವಾಗಿ ಬೇರೆ ಬೇರೆ ವ್ಯತ್ಯಾಸ ಫಲಿತಾಂಶಗಳು ಬೇರೆ ಇದೆ. ಈ ಟೋಕಿ ಅಲ್ಟ್ರಾನ ನೀವು ಬಳಸೋದ್ರಿಂದ ಉತ್ತಮ ರೀತಿಯಲ್ಲಿ ಬಿಳಿ ಬೇರುಗಳ ಸಂಖ್ಯೆ ಹೆಚ್ಚಾಗಿ, ನೀವೇನು ಗೊಬ್ಬರ ಕೊಟ್ಟಿರ್ತೀರ, ರಾಸಾಯನಿಕ ಗೊಬ್ಬರನ ಕೊಟ್ಟಿರ್ತೀರ ಗಿಡಗಳಿಗೆ, ಆ ರಾಸಾಯನಿಕ ಗೊಬ್ಬರನ ಅದು ಅಪ್ಟೇಕ್ ಮಾಡ್ಕೊಳ್ಳುತ್ತೆ ಗಿಡ ತಗೊಳ್ಳುತ್ತೆ. ನೀವೇನೋ ನೀರು, ಗೊಬ್ಬರ, ಆಹಾರ ಏನು ನೀವು ಬಿಳಿ ಬೇರುಗಳ ಸಂಖ್ಯೆ ಹೆಚ್ಚಾಗುತ್ತೆ, ಈ ಬಿಳಿ ಬೇರುಗಳು ಈ ಗಿಡಕ್ಕೆ ಆಹಾರ ಸಪ್ಲೈ ಆಗಲು ಅವು ತುಂಬ ಉತ್ತಮ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಬಿಳಿ ಬೇರುಗಳು ಇದರ ಟೋಕಿ ಅಲ್ಟ್ರಾದ ಉಪಯೋಗ ಬಿಳಿ ಬೇರುಗಳ ಸಂಖ್ಯೆ ಹೆಚ್ಚಾಗೋದು. ಆಮೇಲೆ ಕಾಂಡನೂ ನೋಡಿ ಸ್ಟಮ್ ತುಂಬ ಸೈಜ್ ಚೆನ್ನಾಗಿ ಬಂದಿದೆ, ಶೀಘ್ರ ಬೆಳವಣಿಗೆನೂ ಚೆನ್ನಾಗಿ ಬಂದಿದೆ. ಈ ನಮ್ಮ ಟೋಕಿ ಅಲ್ಟ್ರಾ ಅದರಲ್ಲಿ 7 ಕಾಂಪೋನೆಂಟ್ಸ್ ಇರುತ್ತೆ. ಉಮಿಕ್ ಆ್ಯಸಿಡು, ಅಮಿನೋ ಆ್ಯಸಿಡ್ಸು, ಅಸ್ಪಾರ್ಬಿಕ್ ಆ್ಯಸಿಡು, ಆಮೇಲೆ ವಿಟಮಿನ್ ಇ, ಆರ್ಗ್ಯಾನಿಕ್ ಕಾರ್ಬನ್ಸ್ ಇರುತ್ತೆ. ತುಂಬ ಹೇರಳವಾಗಿ ಇದರಲ್ಲಿ ಕಾಂಪೋನೆಂಟ್ಸು ತುಂಬ ಇರೋದ್ರಿಂದ, ಮತ್ತು ಎಸ್ಪೆಷಲಿ ಇದು USA ಇಂದ ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ. ಅಂದರೆ ಅಮೇರಿಕಾಯಿಂದ ಇದನ್ನು ರಫ್ತು ಅಲ್ಲಿಂದ ಆಮದು ಮಾಡ್ಕೊಂಡಿದ್ದೀವಿ. ಆಮದು ಮಾಡ್ಕೊಂಡಿರೋದ್ರಿಂದ ಇದು ತುಂಬ ಉತ್ತಮ ಗುಣಮಟ್ಟದ ಕ್ವಾಲಿಟಿಯಲ್ಲಿ ನಮ್ಮ ಟೋಕಿ ಅಲ್ಟ್ರಾ ಇದೆ. ಇದನ್ನು ಮೆಕ್ಕೆಜೋಳ ಬೆಳೆಗಳಲ್ಲಿ ಇವರು ಒಂದು ಎಕರೆಗೆ 4 kg ನಾವು ಬೆಳೆಸಬೇಕು. ಇವರು ಅರ್ಧ ಎಕರೆಗೆ 2 kg ಪ್ಯಾಕೆಟ್ನ ಇವರಿಗೆ ಡೆಮೋ ಮಾಡಿಸಿದ್ವಿ. ಈಗ ರಿಸಲ್ಟ್ ಎಲ್ಲ ನಾವು ನಿಮಗೆ ಎಲ್ಲ ತೋರಿಸಿದ್ವಿ. ಮತ್ತು ನಮಸ್ಕಾರ ನಿಂಗಪ್ಪ. ನಮಸ್ಕಾರ ಸರ್. ನೀವು ಎಲ್ಲ ನಿಮ್ಮ ಅಭಿಪ್ರಾಯ ಹಂಚ್ಕೊಂಡಿದ್ದಕ್ಕೆ. ಮತ್ತು ಇದನ್ನು ನೀವು ನಿಮ್ಮ ಊರಲ್ಲಿರೋ ಎಲ್ಲ ರೈತರಿಗೆ ನಾವು ಏನಾದರೂ ಕ್ಷೇತ್ರೋತ್ಸವ ಮಾಡಿದಾಗ ನೀವು ತೋರಿಸ್ತಿರಲ್ಲ? ಹ್ಞೂ ಸರ್, ತೋರಿಸ್ತೀರಿ. ಈಗ ಇಲ್ಲೇ ಊರು ಬಾಗ್ಲಾಕತ್ತೆ ಸರ್. ಈಗ ಮತ್ತೆ ಇಲ್ಲಿ ಹೊತ್ತಾಗ ಬರ್ತೀವಲ್ಲ ಸರ, ಕೇಳ್ತಾರೆ ಸರ್ ಏನು ಜೋಳ ಚಲೋ ಬಂದೈತಿ, ಏನೇನು ಮಾಡಿಯಪ್ಪ ಅಂತ ಹೇಳ್ತೀವಿ ಸರ್. ಹಿಂಗೆ ನಾವು ಇದು ಹೊಸ ಕಂಪ್ನಿದೆ ಅಂತೆ, ಈ ಸಲ ಹಾಕಿ ಟೆಸ್ಟ್ ಮಾಡೀವಿ. ಸ್ವಿಗ್ಗಿಗೆ ನಾವು ನಮ್ಮ 4 ಎಕರೆ ಹೊಲ ಐತೆ ಸರ್, ತರಿಸಿ ಹಾಕ್ಸ್ತೀವಿ ಸರ್. ಇದನ್ನೇ ಬಳಸ್ತೀರಿ ನೀವು. ಧನ್ಯವಾದಗಳು ನಿಂಗಪ್ಪ ಅವರು, ನಿಮ್ಮ ಅಭಿಪ್ರಾಯ ಹಂಚ್ಕೊಂಡಿದ್ದಕ್ಕೆ. ನಮಸ್ಕಾರ. ಈ ಅಷ್ಟು ಮತ್ತು ಈ ಮೆಕ್ಕೆಜೋಳ ಹಾಕಿದ್ವಿ ರೀ, ಹಚ್ಚದೈಸಿದ್ವಿ. ಈಗ 4 ಎಕರೆ ಭಾಳ ಹಾಕ್ತೀವಲ್ರಿ, ಸುಗ್ಗಿಗೆ ಜಾಸ್ತಿ ಹಾಕನ್ರಿ ಅವಾಗ ಹಾಕ್ತೀರಿ. ನಮಸ್ಕಾರ, ಧನ್ಯವಾದ ನಿಮ್ಮ ಅಭಿಪ್ರಾಯ ಹಂಚ್ಕೊಂಡಿದ್ದಕ್ಕೆ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಉಪಯುಕ್ತ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಜವಾನ್ ಜೈ ಕಿಸಾನ್. ನಮಸ್ಕಾರ.